ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ವಿಡಿಯೋದಲ್ಲಿ ನಾನು ಕೆಸೆಟ್ ಮತ್ತು NETಗೆ ಸಂಬಂಧಪಟ್ಟಂತಹ ಶತಕ ಸಾಹಿತ್ಯ ಅನ್ನುವಂಥ ಸಿಲೆಬಸ್ಸನ್ನು ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿವರೆಗೂ ಶತಕ ಸಾಹಿತ್ಯದವರೆಗೂ ಕೂಡ ಈಗಾಗಲೇ ಕೆಸೆಟ್ ಮತ್ತು NET ಪಠ್ಯಕ್ರಮದ ಒಂದು ಪ್ಲೇ ಲಿಸ್ಟಲ್ಲಿ ನಾನು ವಿಡಿಯೋಗಳನ್ನ ಹಾಕಿದ್ದೀನಿ. ಈಗ ಮುಂದುವರಿದ ಭಾಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಶತಕ ಸಾಹಿತ್ಯ ಅಂತ ಅಂದರೆ ಶತಕಗಳನ್ನು ಪ್ರಾಚೀನ ಕಾಲದ ಭಾವಗೀತೆಗಳು ಅಂತ ಕರೆಯಲಾಗುತ್ತೆ. ಈ ಶತಕಗಳನ್ನು ಪ್ರಾಚೀನ ಕಾಲದಲ್ಲಿ ಭಾವಗೀತೆಗಳು ಅಂತ ಕರೀತಾ ಇದ್ರಂತೆ. 100 ಪದ್ಯಗಳಿಂದ ಕೂಡಿದ ಗ್ರಂಥವನ್ನು ಶತಕ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಶತಕ ಅಂದ್ರೇ 100. ಆ 100 ಪದ್ಯಗಳಿಂದ ಕೂಡಿದಂಥ ಗ್ರಂಥವನ್ನು ಶತಕ ಅಂತ ಕರೀತಾರೆ. ಈ ಶತಕ ಸಾಹಿತ್ಯವು ಆತ್ಮನಿಷ್ಠವಾದ ಮತ್ತು ಭಾವನಿಷ್ಠವಾದ ಕಾವ್ಯ ಪ್ರಕಾರ ಅಂತ ಕೂಡ ಇದು ಅನ್ನಿಸ್ಕೊಂಡಿದೆ. ಈ ಶತಕಗಳ ಲಕ್ಷಣಗಳೇನಪ್ಪ ಅಂದರೆ, ಕನ್ನಡದಲ್ಲಿ 100ರಿಂದ 128 ಪದ್ಯಗಳಿರುವ ಶತಕಗಳು ಕಂಡುಬರ್ತವೆ. ಒಟ್ಟು 100ರಿಂದ 128 ಪದ್ಯಗಳಿರುವ ಶತಕಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಕಂಡುಬರ್ತವೆ. ಶತಕಗಳಲ್ಲಿ ಸಾಹಿತ್ಯ ಕಂದ, ವೃತ್ತ, ಷಟ್ಪದಿ, ಸಾಂಗತ್ಯ ಮೊದಲಾದ ಛಂದಸ್ಸಿನಲ್ಲಿ ರಚಿತವಾಗಿರ್ತವೆ. ಕಂದದಲ್ಲಿಯೂ ಕೂಡ ಶತಕಗಳು ರಚನೆ ಆಗಿದ್ದಾವೆ. ವೃತ್ತ ಮತ್ತು ಷಟ್ಪದಿ, ಸಾಂಗತ್ಯ ಇವುಗಳಲ್ಲೂ ಕೂಡ ರಚನೆ ಆಗಿರೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಶತಕ ಸಾಹಿತ್ಯದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ, ನೀತಿ, ಶೃಂಗಾರ ಮುಂತಾದ ವರ್ಣನೆಗಳು ಇರೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗೇನೇ ಈ ಶತಕ ಸಾಹಿತ್ಯದಲ್ಲಿ ಈ ಶತಕ ಸಾಹಿತ್ಯ ಅನ್ನುವಂಥದ್ದು ಸಂಸ್ಕೃತ ಸಾಹಿತ್ಯದ ಪ್ರೇರಣೆಯಿಂದ ಬಂದಂಥದ್ದು. ಈ ಶತಕ ಸಾಹಿತ್ಯ ಅನ್ನುವಂಥದ್ದು ಸಂಸ್ಕೃತ ಸಾಹಿತ್ಯದ ಒಂದು ಪ್ರೇರಣೆಯಿಂದ ಇದು ಬಂತು ಅಂತ ಹೇಳ್ಬೋದು. 11ನೇ ಶತಮಾನದಿಂದ ಕನ್ನಡದಲ್ಲಿ ಶತಕ ಸಾಹಿತ್ಯದ ಪರಂಪರೆ ಆರಂಭ ಆಗುತ್ತೆ. 11ನೇ ಶತಮಾನದ ನಂತರದಲ್ಲಿ ನಮ್ಮ ಕನ್ನಡದಲ್ಲಿ ಶತಕದ ಒಂದು ಸಾಹಿತ್ಯ ಪರಂಪರೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ನಾಗವರ್ಮಾಚಾರ್ಯನ ಚಂದ್ರಚೂಡಾಮಣಿ ಶತಕ ಕನ್ನಡದ ಮೊದಲ ಶತಕವಾಗಿದೆ. ನಾಗವರ್ಮಾಚಾರ್ಯನ ಚಂದ್ರಚೂಡಾಮಣಿ ಎನ್ನುವಂತಹ ಶತಕ ಕನ್ನಡದ ಮೊದಲ ಶತಕವಾಗಿದೆ. ಹಾಗೆ ಕೋಡಂಗುಳಿ ಕೇಶಿರಾಜನು ಲಿಂಗಾಯತ ಶತಕಕಾರರಲ್ಲಿ ಮೊದಲಿಗನಾಗಿದ್ದಾನೆ. ಈ ಕೋಡಂಗುಳಿ ಕೇಶಿರಾಜ ಅನ್ನುವಂತಹ ಒಬ್ಬ ಇದು ಶತಕಕಾರ ಲಿಂಗಾಯತ ಶತಕಕಾರರಲ್ಲಿ ಇವನು ಮೊದಲಿಗನಾಗಿದ್ದಾನೆ. ಪಂಪಾ ಶತಕ ಹಾಗೂ ರಕ್ಷಾ ಶತಕ ಇವು ಹರಿಹರ ಕವಿಯ ಒಂದು ಆತ್ಮಗೀತೆಗಳಂತಿವೆ. ಈ ಎರಡೂ ಕೂಡ ಪಂಪಾ ಶತಕ, ರಕ್ಷಾ ಶತಕವನ್ನು ಹರಿಹರ ಕವಿ ರಚಿಸಿದ್ದಾನೆ. ಇನ್ನು DVG ಅವರು ಮಂಕುತಿಮ್ಮನ ಕಗ್ಗ ಮತ್ತು SV ಪರಮೇಶ್ ಭಟ್ಟರು ಇಂದ್ರಚಾಪ ಎಂಬ ಆಧುನಿಕ ಶತಕಗಳನ್ನು ಇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. DVG ಅವರ ಮಂಕುತಿಮ್ಮನ ಕಗ್ಗ ಹಾಗೇನೇ SV ಪರಮೇಶ್ ಭಟ್ಟರ ಇಂದ್ರಚಾಪ ಅನ್ನುವಂಥವು ಆಧುನಿಕ ಶತಕಗಳಾಗಿದ್ದಾವೆ. ಬಸವಪ್ಪ ಶಾಸ್ತ್ರಿಗಳು ಮತ್ತು SV ಪರಮೇಶ್ ಭಟ್ಟರು ಭ್ರಾತೃಹರಿ ಶತಕತ್ರಿಯವನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಇಲ್ಲಿ ಬಸವಪ್ಪ ಶಾಸ್ತ್ರಿಗಳು ಮತ್ತು SV ಪರಮೇಶ್ ಭಟ್ಟರು ಭ್ರಾತೃಹರಿ ಬರೆದಂಥ ಶತಕತ್ರಯವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಇದು ಶತಕ ಸಾಹಿತ್ಯದ ಕೆಲವು ವಿಚಾರ. ಇನ್ನು ಶತಕಗಳ ವಿಭಾಗಗಳನ್ನು ನೋಡೋದಾದರೆ ಶತಕಗಳಲ್ಲಿ 4 ವಿಭಾಗಗಳನ್ನ ನೋಡ್ತೀವಿ. ಒಂದು ಭಕ್ತಿ, ಜ್ಞಾನ, ವೈರಾಗ್ಯ ನಿರೂಪಕ ಶತಕಗಳು, ಮತ, ಧರ್ಮ, ತತ್ವ ನಿರೂಪಕ ಶತಕಗಳು, ಲೋಕನೀತಿ, ಅನುಭವ ನಿರೂಪಕ ಶತಕಗಳು, ಶೃಂಗಾರ ನಿರೂಪಕ ಶತಕಗಳು. ಅದರಲ್ಲಿ ಮೊದಲನೇದು ಬಂದು ಭಕ್ತಿ, ಜ್ಞಾನ, ವೈರಾಗ್ಯ ನಿರೂಪಕ ಶತಕಗಳು ಅಂತ ಹೇಳ್ತೀವಿ. ಅಂದರೆ ಮುಕ್ತಿ ಸಾಧನೆಯ ಮೂಲವಾಗಿರುವ ಈ ಶತಕಗಳು ಸ್ತೋತ್ರ ರೂಪದಲ್ಲಿರ್ತವೆ. ಇವು ಒಂದು ರೀತಿ ಮುಕ್ತಿಯ ಒಂದು ಸಾಧನೆಯ ರೂಪ ಆಗಿರ್ತವೆ. ಈ ಮುಕ್ತಿ ಸಾಧನೆಯ ರೂಪವಾಗಿರುವಂತಹ ಈ ಶತಕಗಳು ವೈರಾಗ್ಯ ಒಂದು ರೀತಿಯ ವೈರಾಗ್ಯದ ಒಂದು ರೂಪದಲ್ಲಿ ನಿರೂಪವಾಗಿರ್ತವೆ ಅಂತ ಹೇಳ್ಬೋದಾಗಿದೆ. ಮುಕ್ತಿಯ ಸಾಧನೆ, ಮುಕ್ತಿಯನ್ನು ಪಡೆಯೋದಿಕ್ಕೆ ಅಂತ ಇರುವಂಥ ಶತಕಗಳು. ಅದರಲ್ಲಿ ಯಾವ್ಯಾವ ಬರ್ತವೆ ಅಂತ ಅಂದರೆ ನಾಗವರ್ಮಾಚಾರ್ಯನ ಚಂದ್ರಚೂಡಾಮಣಿ ಶತಕ ಈ ಒಂದು ವಿಭಾಗಕ್ಕೆ ಸೇರಿಕೊಳ್ಳುತ್ತೆ. ಹರಿಹರನ ಪಂಪಾ ಶತಕ, ರಕ್ಷಾ ಶತಕ, ರತ್ನಾಕರ ವರ್ಣಿಯ ರತ್ನಾಕರದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕಗಳು ಈ ಗುಂಪಿಗೆ ಸೇರುತ್ತವೆ. ಇದು ರತ್ನಾಕರ ವರ್ಣಿಯ ರತ್ನಾಕರದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕಗಳು ಈ ಗುಂಪಿಗೆ ಸೇರ್ತವೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಬಂದು ಮತ, ಧರ್ಮ, ತತ್ವ ನಿರೂಪಕ ಶತಕಗಳು.
ಇದು ಕೋಡಂಗುಳಿ ಕೇಶಿರಾಜನ ಷಡಕ್ಷರ ಕಂದ, ಹರಿಹರನ ಪಂಪಾ ಶತಕ, ರಕ್ಷಾ ಶತಕ, ಮಗ್ಗೆಯ ಮಾಯಿದೇವನ ಶತಕತ್ರಯಗಳು, ರತ್ನಾಕರ ವರ್ಣಿಯ ಒಂದು ರತ್ನಾಕರದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ ಹಾಗೂ ತ್ರಿಲೋಕ ಶತಕಗಳು ಕೂಡ ಈ ಒಂದು ವಿಭಾಗಕ್ಕೆ ಸೇರ್ಕೊಳ್ತವೆ. ಅಂದರೆ ಭಕ್ತಿ ಜ್ಞಾನ ವೈರಾಗ್ಯಕ್ಕೂ ರತ್ನಾಕರ್ಣಿಯ ವರ್ಣಿಯ ಶತಕ ಸೇರ್ಕೊಳ್ತವೆ. ಹಾಗೆ ಈ ಒಂದು ಮತ ಧರ್ಮ ತತ್ವ ನಿರೂಪಕಕ್ಕೂ ಈ ಒಂದು ರತ್ನಾಕರದೀಶ್ವರನ ಶತಕಗಳು ಸೇರ್ಕೊಳ್ತವೆ. ಇನ್ನು ಮೂರನೇದು ಬಂದು ಲೋಕನೀತಿ ಅನುಭವ ನಿರೂಪಕ ಶತಕಗಳು. ಲೋಕದ ನೀತಿಯ ಅನುಭವವನ್ನು ತಿಳಿಸುವಂಥವನ್ನು, ಮಾನವನ ಬಹಿರಂಗ ಜೀವನದ ನಡೆನುಡಿ ಏಳ್ಗೆಯ ಬಗ್ಗೆ ತಿಳಿಸುವ ಶತಕಗಳಾಗಿವೆ. ಇವುಗಳಲ್ಲಿ ಪ್ರಮುಖವಾಗಿ ಪುಲಿಗೆರೆ ಸೋಮನಾಥನ ಸೋಮೇಶ್ವರ ಶತಕ, ನಿಜಲಿಂಗರಾಜನ ನಿಜಲಿಂಗ ಶತಕ, ಅಳಸಿಂಗಾಚಾರ್ಯನ ಶ್ರೀ ಚೆಲುವನಾರಾಯಣ ಶತಕ, ಚಿಕ್ಕೋಪಾಧ್ಯಾಯನ ನೀತಿ ಶತಕಗಳು ಈ ಗುಂಪಿಗೆ ಸೇರ್ತವೆ. ಇವಿಷ್ಟು ಈ ಒಂದು 3 ಲೋಕನೀತಿ ಅನುಭವ ನಿರೂಪಕ ಶತಕದ ಗುಂಪಿಗೆ ಸೇರುವಂಥದ್ದು. ಇನ್ನು 4ನೆಯ ಒಂದು ವಿಭಾಗ ಶೃಂಗಾರ ನಿರೂಪಕ ಶತಕಗಳು. ಈ ಶೃಂಗಾರ ನಿರೂಪಕ ಶತಕಗಳಲ್ಲಿ ಕವಿ ಕಾಮನ ಸ್ತನ ಶತಕ, ದೇಪರಾಜನ ಅಮರುಕ ಇವೆರಡು ಕೂಡ ಈ ಒಂದು ಶೃಂಗಾರ ನಿರೂಪಕ ಶತಕಗಳ ಗುಂಪಿಗೆ ಸೇರ್ತವೆ ಅಂತ ಹೇಳ್ಬೋದಾಗಿದೆ. ಇದು ಶತಕಗಳ ವಿಭಾಗಗಳಾದರೆ, ಕೆಲವು ಶತಕಗಳನ್ನು ನೋಡೋದಾದರೆ ಚಂದ್ರಚೂಡಾಮಣಿ ಶತಕ, ಇದು ನಾಗವರ್ಮಾಚಾರ್ಯನು ರಚಿಸಿರುವಂತಹ ಒಂದು ಶತಕ. ಇದು 101 ಮತ್ತೆ ವಿಕ್ರೀಡಿತ ವೃತ್ತದಲ್ಲಿ ರಚನೆಯಾಗಿದೆ. ಈ ಶತಕದ ಪ್ರತಿ ಪದ್ಯದಲ್ಲೂ ಚಂದ್ರಚೂಡಾಮಣಿ ಎನ್ನುವಂತಹ ಅಂಕಿತವನ್ನು ಒಳಗೊಂಡಿದೆ. ಇದೊಂದು ಜೈನ ಕವಿ ನಾಗವರ್ಮಾಚಾರ್ಯನು ರಚಿಸಿರುವಂತಹ ಒಂದು ಗ್ರಂಥ. ಇದು ವೈರಾಗ್ಯದ ವಿಷಯವನ್ನು ಪ್ರತಿಪಾದಿಸುವಂಥದ್ದು. ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಶತಕ ಅಂತ ಕೂಡ ನಾವು ಇದನ್ನು ಹೇಳ್ಬೋದಾಗಿದೆ. ಇನ್ನು 2ನೇದು ಬಂದು ಷಡಕ್ಷರ ಕಂದ. ಷಡಕ್ಷರ ಕಂದ ಅನ್ನುವಂಥದ್ದು ಇದು ಕೋಡಂಗುಳಿ ಕೇಶಿರಾಜನು ರಚಿಸಿರುವಂತಹ ಒಂದು ಗ್ರಂಥ. ಇದು ಒಂದು ರೀತಿ ಮಂತ್ರದ ಮಹಿಮೆಯನ್ನು ಒಳಗೊಂಡಿದೆ. ಇದು ಕಂದಕ್ಕೆ ಸೇರಿರುವಂತಹ ಒಂದು ಶತಕವಾಗಿದೆ. ಇನ್ನು ಮರುಳದೇವರ ಮರುಳ ಶತಕ, ಮರುಳದೇವರ ಕಂದ ಅನ್ನುವಂಥದ್ದು ಮರುಳದೇವರ ಶತಕ. ಇದು ಶಿವಸ್ತುತಿಯನ್ನು ಒಳಗೊಂಡಿರುವಂತಹ ಶತಕವಾಗಿದೆ. ಇನ್ನು ಪಂಪಾ ಶತಕ, ಹರಿಹರ ಬರೆದಂತಹ ಪಂಪಾ ಶತಕ, ವಿರೂಪಾಕ್ಷನ ಸ್ತುತಿಯೇ, ಪಂಪೆಯಲ್ಲಿರುವಂತಹ ವಿರೂಪಾಕ್ಷನ ಸ್ತುತಿಯನ್ನು ಒಳಗೊಂಡಂತಹ ಶತಕ ಇದಾಗಿದೆ. ಹಾಗೆ ರಕ್ಷಾ ಶತಕ, ಇದು ಕೂಡ ಹರಿಹರ ಬರೆದಂಥ ಶತಕವಾಗಿದೆ. ಇದು ಭಕ್ತಿ ವೈರಾಗ್ಯವನ್ನು ಪ್ರತಿಪಾದಿಸುವಂತಹ ಒಂದು ಗ್ರಂಥವಾಗಿದೆ. ಇನ್ನು ಸ್ತನ ಶತಕ ಕವಿ ಕಾಮ ಬರೆದಂತಹ ಒಂದು ಶೃಂಗಾರಕ್ಕೆ ಸಂಬಂಧಿಸಿದಂತಹ ಶತಕ. ಇದು ವೃತ್ತದಲ್ಲಿದೆ. ನೆಕ್ಸ್ಟು ಸೋಮೇಶ್ವರ ಶತಕ, ಇದು ಪುಲಿಗೆರೆ ಸೋಮನಾಥ ಬರೆದಂತಹ ಒಂದು ನೀತಿಯನ್ನು ಒಳಗೊಂಡಂತಹ ಶತಕವಾಗಿದೆ. ಇಲ್ಲಿ ನೀತಿಯನ್ನು ಪ್ರತಿಪಾದಿಸುತ್ತೆ. ಪ್ರತಿ ಪದ್ಯದ ಕೊನೆಯಲ್ಲಿ ಹರಹರ ಶ್ರೀ ಚನ್ನಸೋಮೇಶ್ವರ ಅಂತ ಹೇಳಿ ಮುಕ್ತಾಯವಾಗುತ್ತೆ. ಇನ್ನು ಅಮರುಕ ಶತಕ, ಇದು ದೇಪರಾಜ ಬರೆದಂತಹ ಒಂದು ಶತಕ. ಇದು ಸಂಸ್ಕೃತದ ಪ್ರಸಿದ್ಧವಾದಂಥ ಶತಕ ಅಂತ ಹೇಳ್ಬೋದು. ಇದು ಒಂದು ಶ್ಲೋಕ 100 ಪ್ರಬಂಧಕ್ಕೆ ಸರಿ ಅನ್ನುವಂಥ ಹೆಗ್ಗಳಿಕೆ ಕೂಡ ಇದಕ್ಕೆ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಗುರುಮೂರ್ತಿ ಶಂಕರ ಶತಕ ಅನ್ನುವಂಥದ್ದನ್ನು ಚಂದ್ರಕವಿ ಎನ್ನುವಂತಹವರು ಬರೆದಿದ್ದಾರೆ. ಇನ್ನು ರತ್ನಾಕರ ವರ್ಣಿಯ 3 ಶತಕಗಳು ಬರ್ತವೆ. ರತ್ನಾಕರದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ ಅಂತ ಹೇಳಿ 3 ಶತಕಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ಮುಂತಾದಂತಹ ಶತಕಗಳು ಇವೆ. ನಾನು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾದಂಥವನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಈ ಕೆಸೆಟ್ಟು ಮತ್ತು ನೀಟಿಗೆ ಸಂಬಂಧಿಸಿದಂತಹ ವಿಷಯವನ್ನು ಕುರಿತು ವಿಡಿಯೋವನ್ನು ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಧನ್ಯವಾದಗಳು.